ಕೊನೆಗೂ ಭಾರತದ ಮುಂದೆ ಮಂಡಿಯೂರಿದೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ಘೋಷಣೆ ಆಗಿದೆ. ಸೊ ಈಗ ನಾಳೆ ಅಭಿನಂದನ್ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನಮ್ಮ ಜೊತೆ ಮೇಜರ್ ನಂಜಪ್ಪ ಅವರು ಮಾತನಾಡ್ತಾ ಇದ್ರು. ನಾಳಿನ ಕ್ರಮಗಳ ಬಗ್ಗೆ, ನಾಳಿನ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ, ಪಂಜಾಬ್ನ ಆ ಒಂದು ಸ್ಥಳ ಏನಿದೆ ಅಲ್ಲಿಗೆ ಬರಬಹುದು ವಿಶೇಷ ವಿಮಾನದ ಮುಖಾಂತರ, ಯುದ್ಧ ವಿಮಾನದ ಮುಖಾಂತರ, ಅಥವಾ ಬೇರೊಂದು ಸ್ಥಳದಲ್ಲಿ, ಈ ಎರಡು ದೇಶಗಳನ್ನು ಹೊರತುಪಡಿಸಿ ಬೇರೊಂದು ಸ್ಥಳದಲ್ಲಿ ಅವ್ರನ್ನ ಭಾರತಕ್ಕೆ ಹಸ್ತಾಂತರ ಮಾಡಿಸಬಹುದು. ಸೀನಿಯರ್ ಆಫೀಸರ್ಗಳಿರ್ತಾರೆ ಆ ಸಂದರ್ಭದಲ್ಲಿ ಅನ್ನೋದನ್ನು ತಿಳಿಸಿದ್ದಾರೆ. ಜಿನಿವಾ ಒಪ್ಪಂದದ ಕಾರಣ, ಹಾಗೆಯೇ ಇಡೀ ಏನು ಮಿತ್ರ ಪಕ್ಷಗಳಾಗಿರ್ಬೋದು, ಪಾಕ್ನ ಮಿತ್ರ ಪಕ್ಷಗಳೇನೇ ಪಾಕನ್ನು ಸಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ಮಿತ್ರ ರಾಷ್ಟ್ರಗಳು ಸಹ ಪಾಕ್ನ ಬೆಂಬಲಕ್ಕೆ ನಿಲ್ಲಲಿಲ್ಲ. ಇನ್ನು ಏನೇನು ಅಭಿನಂದನರನ್ನು ಈ ಒಂದು ವಿಚಾರದಲ್ಲಿ ಹೊರಗಡೆ ಕಳಿಸೋದಕ್ಕೆ, ಅಂದರೆ ಭಾರತಕ್ಕೆ ವಾಪಸ್ ಕಳಿಸೋದಕ್ಕೆ ಪಾಕಿಸ್ತಾನ ಇಷ್ಟು ಸುಲಭವಾಗಿ ಮಂಡಿಯೂರಿತು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಇನ್ನು ಭಾರತ ಬಲಿಷ್ಠವಾಗಿದೆ ಅನ್ನೋದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಾಗಿದೆ. ಪಾಕ್ನ ಜೊತೆಗೆ ಯಾವುದೇ ರೀತಿಯ ಮಾತುಕತೆಗೆ ಸಿದ್ಧ ಇಲ್ಲ ಅಂತ ಭಾರತ ಹೇಳಿತು. ಮೊದಲು ಅವ್ರನ್ನ ನಮಗೆ ಹಸ್ತಾಂತರ ಮಾಡಿ, ಆ ನಂತರ ಮಾತುಕತೆ ಅಥವಾ ಬೇರೆ ಇನ್ನೇನಾದರೂ ಸಂಧಾನ ಅದನ್ನು ನೋಡೋಣ, ಇಲ್ಲಾಂದರೆ ಯಾವುದಕ್ಕೆ ಸಿದ್ಧರಿದ್ದೀವಿ ನಾವು ಕೂಡ ಅದನ್ನು ಸಿದ್ಧ ಇದ್ದೀವಿ ಅಂತ ಕೇಂದ್ರ ಸರ್ಕಾರ ಖಡಕ್ ಆದಂಥ ವಾರ್ನಿಂಗನ್ನು ಕೊಡ್ತು. ರಕ್ಷಣಾ ಇಲಾಖೆ ಕೂಡ ವಾರ್ನಿಂಗನ್ನು ಕೊಡ್ತು. ಸೊ ಹಾಗಾಗಿ ಇದೆಲ್ಲದರಿಂದ ಪತನಗೊಟ್ಟಿದಂತಹ ಪಾಕಿಸ್ತಾನ ಇದೀಗ ಸಂಧಾನದ ಮಾತುಕತೆಯನ್ನು ಆಡ್ತಾ ಇದೆ. ನಾಳೆ ಪೈಲಟ್ ಅಭಿನಂದನ್ರನ್ನು ಭಾರತಕ್ಕೆ ಹಸ್ತಾಂತರಿಸ್ತಾ ಇದೆ. ಮತ್ತೆ ನಮ್ಮ ಜೊತೆ ಮೇಜರ್ ನಂಜಪ್ಪ ಅವರಿದ್ದಾರೆ. ಸರ್, ಈಗ ನೀವು ಹೇಳಿದ್ರಿ ಬಾರ್ಡರ್ ಮುಖಾಂತರ ಹಸ್ತಾಂತರ ಮಾಡುವಂಥ ಸಾಧ್ಯತೆ ಇದೆ ಅಂತ. ಯಾವೆಲ್ಲ ಆರ್ಮಿ ಆಫೀಸರ್ಗಳಿರ್ತಾರ ಸರ್ ಅವ್ರ ಜೊತೆ? ಅವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಅವರಿಗಿಂತ ಒಂದು ಹೆಜ್ಜೆ ಮೇಲೆ ಅಥವಾ ವಿಂಗ್ ಕಮಾಂಡರ್ ರ್ಯಾಂಕಿನ ಪಾಕಿಸ್ತಾನದ ಒಬ್ಬರು ಇಬ್ಬರು ಅಧಿಕಾರಿಗಳು ಇರೋದು ನಿಶ್ಚಯ. ಜೊತೆಗೆ ಅವರನ್ನು ಅಲ್ಲಿಯವರೆಗೆ ಸೂಕ್ಷ್ಮವಾಗಿ ಯಾವ ತಾಪತ್ರಯ ಆಗದೆ ಕರೆದುಕೊಂಡು ಬರ್ಲಿಕ್ಕೆ ಹಲವಾರು ಜೂನಿಯರ್ ಆಫೀಸರ್ಗಳು, ಫ್ಲೈಟ್ ಲೆಫ್ಟಿನೆಂಟ್ಗಳು ಅವ್ರ ಜೊತೆಲಿ ಇರುವಂತಹ ಪರಿಸ್ಥಿತಿ ಕಂಡು ಬರ್ತದೆ. ಮತ್ತೆ ಏನೊಂದು ವಿಡಿಯೋ ಈ ಜಾಲತಾಣಗಳಲ್ಲಿ, ಈ ಸೋಷಿಯಲ್ ಮೀಡಿಯಾದಲ್ಲಿ RRTV ಅವ್ರಿಗೆ ಹೊಡೆದಿದ್ದು ಬಡ್ದಿದ್ದು, ಅದನ್ನು ಹೇಗಾದ್ರೂ ನಮ್ಮ ಮನಸ್ಸಿನಿಂದ ಅಳಿಸ್ಬೇಕು ಅಂತ ಹೇಳುವಂತ ಕಾರಣಕ್ಕಾಗಿ ಅಲ್ಲಿ ನಮ್ಮ ತಿರಂಗಕ್ಕೂ ಮರ್ಯಾದೆಯನ್ನು ಕೊಡುವಂತಹ ಪರಿಸ್ಥಿತಿಯನ್ನು ನಾವು ಕಾಣಬಹುದು. ಹಾಗೂ ಅವರನ್ನು ಬಹಳ ಗೌರವಾನ್ವಿತವಾಗಿ ನಮಗೆ ಹಸ್ತಾಂತರ ಮಾಡೋದನ್ನು ನಾವು ನಾಳೆ ಕಾಣಬಹುದು. ಇದಷ್ಟರ ಜೊತೆಗೆ ನಾವು ಇನ್ನೊಂದು ಮಾತನ್ನು ಯೋಚನೆ ಇಟ್ಕೊಳ್ಬೇಕು. ನಮ್ಮ ದೇಶಕ್ಕೆ ಅವರು ಒಬ್ಬ ಕೈದಿಯನ್ನು ವಾಪಸ್ ಮಾಡಿದ್ರು ಅಂತ ಹೇಳಿದ್ರೆ ನಾವೇನು ಅವ್ರ ಜೊತೆ ಪುನಃ ಮಾತುಕತೆಗೆ ಹೋಗೋದು, ಅಥವಾ ನಮ್ಮ ಪ್ರಧಾನಮಂತ್ರಿ ಮುಂಚೆ ಯಾವ ರೀತಿಯಲ್ಲಿ ಅವರ ದೇಶಕ್ಕೆ ಹೋಗಿ ತಮ್ಮ ಹಸ್ತವನ್ನು, ತಮ್ಮ ಸ್ನೇಹದ ಹಸ್ತವನ್ನು ಮುಂಚಾಚಿತಿದ್ರು ಅಂತ ಪರಿಸ್ಥಿತಿಗೂ ನಾವು ಪುನಃ ಬರ್ಲಿಕ್ಕೆ ಇಲ್ಲ ಅಂತ ಹೇಳೋದು ನನ್ಗೆ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ದೇಶ ಈಗ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಂಡಿದೆ. ನಾವು ಚೀನಾ ದೇಶದಷ್ಟು ಬಲಿಷ್ಠವಾಗಿದ್ದೇವೆ. ಚೀನಾ ದೇಶ ದೋಕ್ಲಾದಲ್ಲಿ ಬಂದು ತಾಪತ್ರೆ ಮಾಡಿದಾಗ್ಲೇ ನಾವು ಮಂಡಿಯೂರಿಲ್ಲ, ಇವರಿಗೆ ಮಂಡಿಯೂರುವ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ ಅಂತ. ಈಗ ಹೊಸದಾಗಿ ಏನೊಂದು ಮಾತುಕತೆ ಶುರು ಆಗ್ಲಿಕ್ಕಿಲ್ಲ. ಅವರು ಮಾತುಕತೆಗೆ ಮುಂದೆ ಬರ್ತಾ ಇದ್ದಾರು. ಆದ್ರೆ ನಾವು ಅದಕ್ಕೆ ಬಹಳಷ್ಟು ಇದು ಕೊಡ್ಲಿಕ್ಕಿಲ್ಲ, ಪ್ರತಿಕ್ರಿಯೆ ಬಹಳಷ್ಟು ಇರ್ಲಿಕ್ಕಿಲ್ಲ ಅಂತ ಹೇಳುವಂತ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತ. ಯಾಕೆಂದ್ರೆ ಈಗಾಗಲೇ ಪಾಕಿಸ್ತಾನ ನಾವು ಕೂಡ ಸಿದ್ಧರಾಗ್ತೀವಿ ಅನ್ನುವಂಥ ಮಾತನ್ನು ಹೇಳಿತ್ತು. ಆದರೆ ಎಲ್ಲದರಿಂದ, ಆ ಎಲ್ಲ ಮಾತುಗಳಿಂದ ನಾವು ಹೇಳೇ ಇಲ್ವೇನೋ ಅನ್ನೋ ಥರ ಯೂಟರ್ನನ್ನು ಹೊಡೆದಿದ್ದಾರೆ. ಸೊ ಹಾಗಿದ್ಮೇಲೆ ಯುದ್ಧ ಅಂತೂ ಇಲ್ಲ, ಸದ್ಯದ ಮಟ್ಟಿಗೆ ವಾತಾವರಣ ಗಮನಿಸ್ಕೊಳ್ತಾ ಇದ್ದಾರೆ. ಆದರೆ ಪದೇ ಪದೇ ಬಾಲ ಬಿಚ್ಚುವಂತಹ ಈ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಇದರ ನಂತರ, ಈ ಒಂದು ಪ್ರಕ್ರಿಯೆ ನಂತರ ಅಂತ? ನಾನು ಒಂದು ಸೇನಾ ಅಧಿಕಾರಿಯಾಗಿ ಅವರ ಗಡಿ ಭಾಗದಲ್ಲಿ ಸೇವೆ ಮಾಡಿದ್ರಿಂದಾಗಿ ನಾ ಬಹಳ ಖಡಕ್ ಆಗಿ ಒಂದು ಜವಾಬನ್ನು ಕೊಡ್ತೇನೆ. ಅದು ಭಾರತದ ಎಲ್ಲ ಭಾರತವಾಸಿಗಳಿಗೆ ಖುಷಿ ಆಗ್ಲಿಕ್ಕಿಲ್ಲ. ಈ ಒಂದು ಪಿಶಾಚಿ ನಾಶವಾಗದೆ ಹೋದ್ರೆ ಬಾಕಿ ಉಳಿದ ಪಿಶಾಚಿಗಳು ಪುನಃ ಅದೇ ತಾಪತ್ರೆಯನ್ನು ಮಾಡ್ತಾ ಇರ್ತವೆ. ಅಲ್ಲಿ ಒಂದು ಬಲೂಚಿಸ್ತಾನ್, ಒಂದು ಸಿಂಧ್ ಹಾಗೂ ಒಂದು ಕಾಶ್ಮೀರ್ ಅಂತ ಬೇರೆ ಬೇರೆ ದೇಶಗಳಾದ್ರೆ ಮಾತ್ರ ಈ ಪಾಕಿಸ್ತಾನ ಬಾಕಿ ಉಳಿದ ಪ್ರಾಂತ್ಯದಲ್ಲಿ ಮರ್ಯಾದೆಯಲ್ಲಿ ಇರಬಹುದು. ಇಲ್ಲದಿದ್ರೆ ಇವರು ಯಾವಾಗಲೂ ಇಂತಹ ಕಾರ್ಯಗಳನ್ನೇ ಮಾಡ್ತಾ ಇರ್ತಾರೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಅಲ್ಲ, ಅವರಿಗೆ ಸೋರ್ಸ್ ಇರೋದೇ ಉಗ್ರರ ಮುಖ. ಯಾಕೆಂದ್ರೆ ನೇರವಾಗಿ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೋರ್ಸ್ ಅಂದ್ರೆ ಉಗ್ರರ ಮುಖಾಂತರ ಈ ರೀತಿಯಾಗಿ ಚೂ ಬಿಟ್ಟು ನಂತರ ಕಾಲು ಕೆರ್ಕೊಂಡು ನಾವೇನೋ ದೊಡ್ಡದಾಗಿ ಮಾಡಿದ್ವಿ ಅಂತ ಹೇಳ್ತಾರೆ. ಹೌದು. ಆದ್ರಿಂದ ಈ ಒಂದು ತಾಪತ್ರೆ ನಮ್ಗೆ ಮುಗಿಬೇಕು ಅಂತ ಹೇಳಿದ್ರೆ ಆ ದೇಶವೇ ಮುಗಿಬೇಕು. ಆ ದೇಶವೇ ಮುಗಿಬೇಕು ಅಂತ ಹೇಳಿದ್ರೆ ಪಾಪ ನಮ್ಮ ಬಲೂಚಿಗಳು ತಮ್ಮ ದೇಶವನ್ನು, ತಮ್ಮ ರಾಷ್ಟ್ರವನ್ನು ಅವ್ರು ಪಡ್ಕೊಳ್ಬೇಕು. ಸಿಂಧ್ಗಳು
ತಮ್ಮ ಅವರ ಹಕ್ಕಿನ ಪಾತ್ರವನ್ನು ಅವರು ಪಡಿಬೇಕು ಆ ದೇಶದಲ್ಲಿ. ನಮ್ಮ ಕಾಶ್ಮೀರ, ಯಾವ ಕಾಶ್ಮೀರವನ್ನು ನಾವು 1948ರಲ್ಲಿ ಕಳ್ಕೊಂಡು ಆ ಕಾಶ್ಮೀರದ ಭಾಗವನ್ನು ನಾವು ಪುನಃ ವಾಪಸ್ ಪಡೆದು ಈ ಕಾಶ್ಮೀರಿಗಳ ಒಂದು ಸ್ವಪ್ನವನ್ನು ಪೂರೈಕೆ ಮಾಡಿ ಮತ್ತೆ ಮರ್ಯಾದೆಯಲ್ಲಿ 370 ಇಲ್ಲದೆ ಅದನ್ನು ಕಳ್ಕೊಂಡು ಮರ್ಯಾದೆಯಲ್ಲಿ ನೀವು ನಮ್ಮ ಜೊತೆಲಿ ಇರೋದು ಒಳ್ಳೇದು ಅಂತ ಹೇಳುವಂತ ಹಾಗೂ 35 ಸೆಕ್ಷನ್ ಏನಿದೆಯೋ ಇವು ಎರಡನ್ನು ಕಳ್ಕೊಂಡು ಮರ್ಯಾದೆಯಲ್ಲಿ ಬಾಕಿ ಪ್ರಾಂತ್ಯಗಳ ಹಾಗೆ 5 ವರ್ಷಕ್ಕೊಮ್ಮೆ ಚುನಾವಣೆಯನ್ನು ಎದುರಿಸ್ತಾ ಪ್ರತಿ ವರ್ಷ ರಿಪಬ್ಲಿಕ್ ಡೇ ಯಾವತ್ತು ಮರ್ಯಾದೆಯಿಂದ ನಮ್ಮ ರಾಷ್ಟ್ರಧ್ವಜಕ್ಕೆ ಜನಗಣಮನವನ್ನು ಹಾಡ್ತಾ ಇರಬೇಕು ಅಂತ ಆ ದಿನ ದೂರ ಇಲ್ಲ ಅಂತ ಅನ್ಸುತ್ತೆ ನೀವು ಹೇಳ್ತಾರ. ಮತ್ತೆ ಆ ದಿನ ದೂರ ಇಲ್ಲ ಅಂತ. ಆ ದಿನ ದೂರ ಇಲ್ಲ, ಆ ದಿನ ಬರ್ತದೆ. ಮತ್ತು ಆಗ ಮಾತ್ರ ಈ ಪಾಕಿಸ್ತಾನದಿಂದ ನಮಗೆ ತಾಪತ್ರೆಗಳು ಮುಗಿತವೆ ಅಂತ ಹೇಳಲಿಕ್ಕೆ ಇಚ್ಛೆ. ಓಕೆ ಓಕೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಚೀನಾ ಒಂದು ರೀತಿಯ ಕಾದು ನೋಡುವ ತಂತ್ರ ಅನುಸರಿಸ್ತಾ, ತಟಸ್ಥ ನೀತಿಯನ್ನು ಅನುಸರಿಸ್ತಾ, ಯಾಕೆಂದರೆ ಜಗತ್ತಿನ ಮುಂದೆ ನಾವೇನಾದರೂ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಆದರೂ ಈ ಕಾರಣದಲ್ಲಿ ಈ ಟೈಮಲ್ಲಿ ನಮ್ಮನ್ನೂ ಕೂಡ ಪಾಕಿಸ್ತಾನದ ಜೊತೆ ಸೇರಿಸ್ಬಿಡ್ತಾರೆ, ಪಾಕಿಸ್ತಾನ ಪ್ಲಸ್ ಚೀನಾ ಅಂತ ಮಾಡಿಬಿಡ್ತಾರೆ ಅನ್ನೋ ಭಯ ಚೀನಾಗಿದೆಯಾ ಅಂತ. ಒಂದು ಮಾತು ನಾನು ನಿಮಗೆ ಚೀನಾದ ಬಗ್ಗೆ ಹೇಳ್ಕೊಡ್ತೇನೆ. ಈ ಪಾಕಿಸ್ತಾನಿಗಳು, ಈ ಮುಸಲ್ಮಾನರು ಭಾರತದ ಒಳಗೆ ಆಡ್ತಾ ಇರುವಂತ ಆಟವನ್ನು ಚೀನಾದೊಳಗೆ ಅವ್ರಿಗೆ ಆಡ್ಲಿಕ್ಕೆ ಆಗಿಲ್ಲ, ನಿಜ ಆಗುವುದೂ ಇಲ್ಲ. ಅಲ್ಲಿ ಯಾವ ಒಂದು ಮಸೀದಿಯು ತನಗೆ ಇಷ್ಟ ಬಂದಂತ ರೀತಿಯಲ್ಲಿ ಕೂಗ್ಲಿಕ್ಕೂ ಆಗೋದಿಲ್ಲ, ಹಾರ್ಲಿಕ್ಕೂ ಆಗೋದಿಲ್ಲ. ಅಲ್ಲಿ ಬಹಳ ಮರ್ಯಾದೆಯಿಂದ ಎಲ್ಲರೂ ಇರ್ತಾರೆ, ಚೀನಿಗಳಾಗೆ ಇರ್ತಾರೆ ಆ ದೇಶದಲ್ಲಿ. ಮತ್ತೆ ಎರಡನೇ ಮಾತನ್ನ ಏನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅಂತ ಹೇಳಿದ್ರೆ, ಚೀನಾವು ಕೂಡ ಒಂದು ಪಾಠವನ್ನು ಕಲ್ತ್ಕೊಂಡಿದೆ. ಯಾವ ದಿನ ಚೀನಾ ಭಾರತ ದೇಶದ ಒಂದು ಕಟ್ಟ ವಿರೋಧಿ, ಕಟ್ಟ ಶತ್ರು ಆಗ್ತದೋ ಅವತ್ತಿನಿಂದ ಒಂದು ದೊಡ್ಡ ಮಾರ್ಕೆಟ್ ಅನ್ನು ಅವ್ರು ಕಳ್ಕೊಳ್ತಾರೆ. ಚೀನಾದಲ್ಲಿ ಸಿಕ್ಕೋ ಪ್ರತಿ ವಸ್ತು ಸಿಂಗಾಪುರಲ್ಲಿ ಸಿಗ್ತದೆ, ಕೊರಿಯಾದಲ್ಲಿ ಸಿಗ್ತದೆ, ಜಪಾನಿನಲ್ಲಿ ಸಿಗ್ತದೆ. ನಾವು ಯಾವಾಗ ನಮ್ಮ ಪಾಲಿಸಿಗಳನ್ನು ಚೇಂಜ್ ಮಾಡಿ ಚೀನಾದಿಂದ ಬರುವ ಪ್ರತಿಯೊಂದು ವಸ್ತುವಿಗೂ 300-400% ಟ್ಯಾಕ್ಸ್ ಹಾಕ್ಲಿಕ್ಕೆ ಶುರು ಮಾಡ್ತೀವೋ ಅವತ್ತಿನಿಂದ ಅವನ ಯಾವ ಆಟವು ನಡೆಯೋದಿಲ್ಲ ಈ ದೇಶದೊಳಗೆ. ನಮ್ದು ಬಹಳ ದೊಡ್ಡ ಮಾರ್ಕೆಟ್, ಬಹಳ ಹತ್ತಿರದ ಮಾರ್ಕೆಟ್, ಅದನ್ನ ಅವ್ರು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಅದರಿಂದ ಅವ್ರು ಎಷ್ಟೇ ತಮ್ಮ ಬಾಲ ಬೀಸಿದ್ರು ಯಾವಾಗ ಪರಿಸ್ಥಿತಿ ನಿಭಾಯಿಸಿಕೊಳ್ಳುವಂಥದ್ದು ಬರ್ತದೋ ಆಗ ಜಾಣತನದಿಂದ ಅವರು ಮುಂದುವರಿತಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ ಸರ್, ಇನ್ನು ಮುಂದೆ ಅಂದ್ರೆ ಭವಿಷ್ಯದಲ್ಲಿ ಪಾಕಿಸ್ತಾನ, ಯಾಕಂದ್ರೆ ನಾನು ಹೊಸ ಪ್ರಧಾನಿ, ಹೊಸ ಪಾಕಿಸ್ತಾನ, ಹೊಸ ದಿಶೆ ಕಡೆ ನಾವು ಹೋಗ್ತೀವಿ, ಆದ್ರೆ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ, ಆದ್ರೆ ಅವ್ರಿಗೆ ಒಂದೇ ಒಂದು ದಿಶೆ ಇರೋದು, ಅವರು ಒಂದು ಹೈವೇ ಆಗ್ತಾರೆ ಚೈನಾಕ್ಕೆ, ಮತ್ತೇನೂ ಆಗೋದಿಲ್ಲ. ಅವರು ಚೀನಾ ದೇಶದ ಒಂದು ಹೈವೇ ಟು ಪೋರ್ಟ್ ಏನಿದೆ ಅವ್ರದ್ದು, ಅಲ್ಲಿಗೆ ಒಂದು ಹೈವೇ ಆಗ್ತಾ ಇದ್ದಾರೆ ಹೊರತು ಅವ್ರು ಬೇರೆ ಏನೂ ಆಗ್ತಾ ಇಲ್ಲ. ಅವರು ಯಾವಾಗ್ಲೂ ಚೀನಾ ದೇಶ ಬಿಸಾಕ್ತಾ ಇರುವ ಮೂಳೆಗಳಿಂದಲೇ ಬದುಕ್ತಾರೆ ಹೊರತು, ತಿಂದು ಸಾಕಾಗಿದ ಮೂಳೆಗಳನ್ನು ಬಿಸಾಕ್ತಾರೆ ಚೈನಾ, ಅದನ್ನು ತಿಂದುಕೊಂಡು ಅವ್ರು ಬದುಕಬೇಕು ಹೊರತು ಅವ್ರಿಗೆ ಬೇರೆ ಯಾವ ರೋಲು ಇಲ್ಲ. ಯಾಕೆಂದ್ರೆ ಅವ್ರು ಬದುಕ್ತಾ ಇರೋದೇ ಇವತ್ತು, ಈಗ 10 ವರ್ಷಗಳಿಂದ ಅವ್ರು ಬದುಕ್ತಾ ಇರೋದು ಬರೀ ಪಾಕಿಸ್ತಾನಿ ಹಾಗೂ ಚೀನಾದ ಇಕನಾಮಿಕ್ ಕಾರಿಡಾರ್ ರಿಂದಾಗಿ. ಯಾವಾಗ ಆ ಚೈನಾದ ಎಕನಾಮಿಕ್ ಕಾರಿಡಾರ್ ಅವ್ರದ್ದು ತಮ್ಮದಾಗ್ತದೋ ಅವತ್ತಿನ ದಿನಗಳಲ್ಲಿ ಅವರು ಬಾಕಿ ಎಲ್ಲ ಪ್ರಾಂತ್ಯಗಳನ್ನು ಸದೆ ಬರೆದು ತಮ್ಮದಾಗಿಸ್ಕೊಂಡಾಗೆ ಪಾಕಿಸ್ತಾನವನ್ನು ಚೀನಾದ ತೆಕ್ಕೆಗೆ ಹಾಕೊಳ್ತಾರೆ. ಅದಾದ್ರೆ ಅದರಿಂದ ನಮ್ಗೇನು ತಾಪತ್ರೆ ಇಲ್ಲ. ಅಲ್ಲಿಯ ಪಾಕಿಸ್ತಾನದ ಜನರನ್ನು ಮರ್ಯಾದೆಯಲ್ಲಿ ಇಡ್ತಾರೆ, ಇಲ್ಲ ತೆಗೆದು ಬಿಸಾಕ್ತಾರೆ ಒಳಗೆ, ಜೈಲಿನೊಳಗೆ. ಅಲ್ಲಿ ಉಗ್ರಗಾಮಿ ನಡೆಯೋದಿಲ್ಲ. ಅವರು ಮರ್ಯಾದೆಯಿಂದ ಚೀನಾದ ಒಂದು ಭಾಗ ಆಗಿ ಉಳಿತಾರೆ. ಚೀನಾ ಕೂಡ ಅದನ್ನೇ ಕಾಯ್ತಾ ಇದೆ ಈಗ. ಸೊ ಯಾಕಂದ್ರೆ ಒಂದು ರೀತಿಯಾಗಿ ಸಹಾಯ ಹಸ್ತವನ್ನ ಚಾಚಿ ನಂತರ ಅದನ್ನ ಇಡೀ ತನ್ನದಾಗಿಸ್ಕೊಳ್ಳೋಕೆ ಚೀನಾ ಕೂಡ ಕಾಯ್ತಾ ಇದೆ. ಪಾಪ ಪಾಕಿಸ್ತಾನ ಬಳಿಕ ಬಕ್ರ ಆಗೋದಕ್ಕೂ ಕೂಡ ಕಾಯ್ತಾ ಇದೆ ಪಾಕಿಸ್ತಾನ. ಅದರೊಳಗೆ ನೀವು ನೋಡಿದ್ರೆ ಚೀನಾ ದೇಶದ ಒಂದು ಪ್ರಾಂತ್ಯ ಇದೆ, ಮುಸಲ್ಮಾನ ಪ್ರಾಂತ್ಯ. ಅಲ್ಲಿಯ ಯುವಕರನ್ನು ತಂದು ಅವರು ಡಂಪ್ ಮಾಡ್ತಾ ಇದ್ದಾರೆ ಈ ಚೈನಾ ಎಕನಾಮಿಕ್